ವಿದುರ ಮಹಾಭಾರತದ ಅತ್ಯಂತ ಬುದ್ಧಿಶಾಲಿ ಮತ್ತು ಕುರು ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದರು. ಕೌರವರ ಪರವಾಗಿದ್ದರೂ ಕೌರವರಿಗೆ ಮತ್ತು ಧೃತರಾಷ್ಟ್ರನಿಗೆ ಉತ್ತಮ ಸಲಹೆಗಾರರಾಗಿದ್ದರು. ಆದರೆ ಕೌರವರು ಅವರನ್ನು ಸರಿಯಾಗಿ ಬಳಸಿಕೊಳ್ಳಲಿಲ್ಲ. ವಿದುರನನ್ನು ಸರಿಯಾದ ರೀತಿ ಬಳಸಿಕೊಂಡಿದ್ದರೆ ಮಹಾಭಾರತದ ಯುದ್ಧ ನಡೆಯುತ್ತಲೇ ಇರುತ್ತಿರಲಿಲ್ಲ. ಕ್ಷಾತ್ರಿ ಎಂದು ಕರೆಯಲ್ಪಡುವ ವಿದುರನು ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿ ಮುಖ್ಯ ಪಾತ್ರವಾಗಿ ಇದ್ದಾರೆ. ಪಾಂಡವರು ಮತ್ತು ಕೌರವರ ತಂದೆಯ ಮಾವ ವಿದುರ. ವಿದುರನ ತಂದೆ ಋಷಿ ವ್ಯಾಸ ಮತ್ತು ತಾಯಿ ಪರಿಶ್ರಮಿ. ಆದ್ದರಿಂದ ವಿದುರ ಧೃತರಾಷ್ಟ್ರ ಮತ್ತು ಪಾಂಡು ಇಬ್ಬರ ಮಲಸಹೋದರನಾಗಿದ್ದ. ವಿದುರನ ಜನ್ಮ ರಹಸ್ಯ ಏನೆಂದರೆ, ದಂತಕಥೆಯ ಪ್ರಕಾರ ಋಷಿ ಮಾಂಡವ್ಯ ಒಮ್ಮೆ ಯಮನನ್ನು ಶಪಿಸುತ್ತಾನೆ. ಒಳ್ಳೆಯ ಕಾರಣವಿಲ್ಲದೆ ಶೂಲಕ್ಕೇರಿಸುವುದಕ್ಕಾಗಿ ಸೇವಕಿಯ ಮಗನಾಗಿ ಜನಿಸು ಎಂದು ಯಮನು ವಿದುರನಿಗೆ ಮೃತ್ಯುಲೋಕದಲ್ಲಿ ಜನಿಸು ಎಂದು ಶಾಪವಿಡುತ್ತಾನೆ. ಮೃತ್ಯುಲೋಕ ಎಂದರೆ ಭೂಲೋಕ. ಹುಟ್ಟುವ ಪ್ರತಿ ಜೀವಿಗೂ ಇಲ್ಲಿ ಸಾವಿದೆ. ಅದಕ್ಕಾಗಿ ಭೂಲೋಕವನ್ನು ಮೃತ್ಯುಲೋಕ ಎನ್ನುತ್ತಾರೆ. ಹಸ್ತಿನಾಪುರದಲ್ಲಿ ವಿದುರನಿಗಿಂತ ಬುದ್ಧಿವಂತರು ಯಾರೂ ಇರಲಿಲ್ಲ. ವಿಚಾರಗಳು ಪ್ರಸಿದ್ಧ. ವಿದುರನ ನೀತಿ ಚಾಣಕ್ಯ ನೀತಿಯನ್ನೂ ಕೂಡ ಹಿಂದಿಕ್ಕುತ್ತದೆ. ಧೃತರಾಷ್ಟ್ರನ ವಿಷಯದಲ್ಲಿ ವಿದುರನಿಗೆ ಬೇಸರವಿತ್ತು. ಉತ್ತಮ ರಾಜನಾಗುವ ಲಕ್ಷಣ ಯಾವುದೂ ಇಲ್ಲ ಎಂದು ಎಲ್ಲರ ಸಮ್ಮುಖದಲ್ಲೇ ಹೇಳಿದ್ದ. ಪಾಂಡು ಉತ್ತಮ ರಾಜ್ಯಾಡಳಿತ ನೀಡಬಹುದು ಎಂದು ವಿದುರ ಎಲ್ಲರ ಮುಂದೆಯೂ ಹೇಳಿಬಿಟ್ಟಿದ್ದ. ಭೀಷ್ಮರಿಗೆ ವಿದುರನು ಪಿತಾಮಹ ಎಂದು ಹೆಸರಿಟ್ಟಿದ್ದ. ಭೀಷ್ಮರು ಧೃತರಾಷ್ಟ್ರ ಮತ್ತು ಪಾಂಡುವಿನ ಜೊತೆಗೆ ವಿದುರನನ್ನು ಬೆಳೆಸಿದ್ದರು. ಉತ್ತಮ ಶಿಕ್ಷಣವನ್ನು ನೀಡಿದ ಭೀಷ್ಮರು ವಿದುರನಿಗೆ ರಾಜಮನೆತನದ ರಕ್ತವಿಲ್ಲದೆಂದು ಅಥವಾ ಪಡೆಯುವ ಕನಿಷ್ಠ ಅವಕಾಶವೂ ಇಲ್ಲದ್ದರಿಂದ ವಿದುರನು ಎಂದಿಗೂ ಆ ಅರ್ಹತೆಯನ್ನು ಪಡೆಯಲಿಲ್ಲ ಮತ್ತು ಬದಲಿಗೆ ಆ ಸ್ಥಾನದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದನು. ಕೃಷ್ಣನ ನಂತರ ಯಾರಾದರೂ ಹಿತೈಷಿಗಳಿದ್ದರೆ ಪಾಂಡವರಿಗೆ ಅದು ವಿದುರನೇ. ಪಾಂಡವರ ವಿರುದ್ಧ ಮಾತನಾಡುತ್ತಿರಲಿಲ್ಲ. ಸಂಚುಗಳಿಗೆ ವಿರೋಧಿಯಾಗಿದ್ದನು. ಪಾಂಡವರನ್ನು ಹಸ್ತಿನಾಪುರಕ್ಕೆ ಪಗಡೆ ಆಟಕ್ಕೆ ಸ್ವಾಗತಿಸಿದಾಗ ದುರ್ಯೋಧನನು ಮತ್ತು ಶಕುನಿಯ ಬಲೆಗೆ ಬೀಳದಂತೆ ತಡೆಯಲು ವಿದುರ ಪ್ರಯತ್ನಿಸಿದ. ಶಕುನಿಯ ಕುತಂತ್ರ ಬುದ್ಧಿಯು ವಿದುರನಿಗೆ ತಿಳಿದಿತ್ತು. ದ್ರೌಪದಿಗೆ ನಡೆದುಕೊಂಡಂತಹ ನೀಚ ಕೃತ್ಯದ ವಿರುದ್ಧ ವಿದುರನು ಆಗಾಗ ಹೇಳುತ್ತಿದ್ದ. ಆಗಬಹುದಾದಂಥ ವಿನಾಶದ ಬಗ್ಗೆಯೂ ಎಚ್ಚರಿಕೆ ಕೊಟ್ಟಿದ್ದ. ವಿದುರನ ಬಳಿ ಗೋವರ್ಧನ ಎಂಬ ಧನಸ್ಸೊಂದಿತ್ತು. ಅದನ್ನು ಭಗವಂತ ವಿಷ್ಣುವೇ ಅವನಿಗೆ ದಯಪಾಲಿಸಿದ್ದನು. ಯುದ್ಧದಲ್ಲಿ ವಿದುರ ಕೌರವರ ಪರವಾಗಿ ನಿಂತಿದ್ದರೆ ಪಾಂಡವರು ಉಳಿಯುತ್ತಿರಲಿಲ್ಲ. ಅವನು ಗೋವರ್ಧನ ಎಂಬ ಧನಸ್ಸನ್ನು ಪಡೆದಿದ್ದು ಅರ್ಜುನನನ್ನು ಗಾಂಡೀವಕ್ಕಿಂತಲೂ ಸಹ ಅದು ತುಂಬ ಶಕ್ತಿಶಾಲಿಯಾಗಿತ್ತು. ಆದರೆ ವಿದುರನು ತಮಾಷೆ ಮಾಡುವಂತೆ ಕೃಷ್ಣನ ಮುಂದೆ ಧನಸ್ಸನ್ನು ಒಡೆದು ಹಾಕಿಬಿಡುತ್ತಾನೆ. ಕೌರವರ ಪರವಾಗಿ ನಿಂತು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ತಕ್ಷಣವೇ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾನೆ. ಕುರುಕ್ಷೇತ್ರದಲ್ಲಿ ತಮ್ಮ ವಿಜಯದ ನಂತರ ಪಾಂಡವರು ಹಸ್ತಿನಾಪುರ ಮತ್ತು ಇಂದ್ರಪ್ರಸ್ಥದಲ್ಲಿ ಒಟ್ಟು 36 ವರ್ಷಗಳ ಕಾಲ ಅಧಿಕಾರವನ್ನು ಹಂಚಿಕೊಂಡರು. ವಿದುರನು ಧರ್ಮರಾಯನ ರಾಜಾಡಳಿತದಲ್ಲಿ ಮಂತ್ರಿಯಾಗಿ ಸ್ಥಾನವನ್ನು ಪಡೆದ. ಒಬ್ಬ ವ್ಯಕ್ತಿಯಾಗಿ ವಿದುರ ಮತ್ತು ಮಂತ್ರಿಯಾಗಿ ಅವನು ಯಾರೆಂದು ಮಾಡಿದಂತಹ ಕಾರ್ಯ ಮತ್ತು ಬುದ್ಧಿಶಕ್ತಿಗೆ ನಿಜ ಹೇಳಬೇಕೆಂದರೆ, ಈ ರಕ್ತಸಿಕ್ತ ಯುದ್ಧಕ್ಕೆ ಮುಂಚೆಯೇ ಹಸ್ತಿನಾಪುರವು ವಿದುರ ಎಂಬ ಅಮೂಲ್ಯ ರತ್ನವನ್ನು ಕಳೆದುಕೊಂಡಿತ್ತು. ವಿದುರ ವಿಧಿ ಮತ್ತು ಕರ್ಮ ಅಂತಿಮವಾಗಿ ಕೌರವರ ಪತನವನ್ನು ಅವರ ಮುಂದೆಯೇ ತಂದು ನಿಲ್ಲಿಸಿತ್ತು. ಆದರೆ ಕೌರವರು ವಿದುರನ ಮಾತು ಕೇಳಿದ್ದರೆ ಎಂದಿಗೂ ಯುದ್ಧ ನಡೆಯುತ್ತಿರಲಿಲ್ಲ. ಆದರೆ ಕೃಷ್ಣನ ಆಟ ಬೇರೆಯೇ ಇತ್ತು. ಎಲ್ಲವೂ ಕೂಡ ನಡೆಯಬೇಕಾದ ಸಮಯಕ್ಕೆ ನಡೆಯಲೇಬೇಕು. ವಿಧಿ ಯಾರನ್ನೂ ಕೂಡ ಬಿಡುವುದಿಲ್ಲ. ಧರ್ಮ ಮತ್ತು ಅಧರ್ಮದ ಯುದ್ಧದಲ್ಲಿ ವಿದುರನು ಅಧರ್ಮದವರ ಜೊತೆ ನಿಂತಿದ್ದರೂ ಧರ್ಮದಿಂದಲೇ ನಡೆದುಕೊಂಡ. ಇದಿಷ್ಟು ವಿದುರನ ಬಗ್ಗೆ ಸಣ್ಣದೊಂದು ಮಾಹಿತಿ. ತಪ್ಪಿದ್ದರೆ ಕಾಮೆಂಟ್ ಮಾಡಿ.